ಪ್ರಿಯ ಸ್ನೇಹಿತರೆ, ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಅಪ್ಪ ಅಮ್ಮ ಬಹುಮುಖ್ಯ ಎಂಬುದನ್ನು ಮಕ್ಕಳಿಗೆ ಅರ್ಥ ಮಾಡಿಸಿ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್. ನಾಗರಿಕತೆಯ ನಾಗಲೋಟಕ್ಕೆ ಬೆಂಬತ್ತಿದ ನಾವಿಂದು ಆಧುನೀಕರಣ, ಜಾಗತೀಕರಣ ಮತ್ತು ಉದಾರೀಕರಣಗಳ ಯುಗದಲ್ಲಿದ್ದೇವೆ. ಸಂಪರ್ಕ ಮಾಧ್ಯಮಗಳ ಭರಾಟೆಯ ಈ ಕಾಲಘಟ್ಟದಲ್ಲಿ ಮಕ್ಕಳ ಭಾವನಾತ್ಮಕ ಅಂಶಗಳನ್ನು ಅರಿಯುವಲ್ಲಿ ತಂದೆ ತಾಯಂದಿರು ಎಡವುತ್ತಿದ್ದಾರೆ. ತಂದೆ ತಾಯಂದಿರ ಮಾತಿಗೆ ಸೊಪ್ಪು ಹಾಕದೆ ಅವರ ಭಾವನೆಗಳನ್ನು ಮೂಲೆಗುಂಪು ಮಾಡುತ್ತಾ ಮಕ್ಕಳು ಸ್ವಚ್ಛಂದ ಲೋಕದಲ್ಲಿ ವಿಹರಿಸುತ್ತಿದ್ದಾರೆ. ಜನರೇಷನ್ ಗ್ಯಾಪ್ನ ಸಮಸ್ಯೆಯಿಂದಾಗಿ ಇಂದು ತಂದೆ ತಾಯಂದಿರು ಮತ್ತು ಮಕ್ಕಳೆಲ್ಲರೂ ನೋವು ಅನುಭವಿಸುತ್ತಿದ್ದಾರೆ. ಹಿಂದಿನ ಕಾಲದಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ಅಪ್ಪ ಬೈದು 2 ಏಟು ಹೊಡೆದು ಬುದ್ಧಿ ಹೇಳುತ್ತಿದ್ದ. ಮನೆಯಲ್ಲಿನ ಎಲ್ಲ ಕೆಲಸ ಹಚ್ಚಿ ಅಮ್ಮ ಬುದ್ಧಿ ಹೇಳುತ್ತಿದ್ದಳು. ಹೊಡೆದರು, ಬೈದರು, ದುಃಖ, ಅಳು ಬಂದರೂ ಅಪ್ಪ ಅಮ್ಮಂದಿರೇ ಸರ್ವಸ್ವವಾಗಿದ್ದರು. ಗೆಳೆಯರೊಂದಿಗೆ ದಿನಪೂರ್ತಿ ಕಳೆದರೂ ಮೊದಲ ಆದ್ಯತೆ ಅಪ್ಪ ಅಮ್ಮನೇ ಆಗಿರುತ್ತಿದ್ದರು. ಅವರ ಮಾತೇ ವೇದವಾಕ್ಯವಾಗಿತ್ತು. ಆದರೆ ಇಂದು ಕಾಲ ಬದಲಾಗಿದೆ. ಅಪ್ಪ ಅಮ್ಮನ ಹಿತನುಡಿಗಳೆಂದು ಮಕ್ಕಳಿಗೆ ಹಿಡಿಸುತ್ತಿಲ್ಲ. ಊಟ, ಉಪಚಾರ, ಉಡುಗೆ ತೊಡುಗೆಗಳಿಗೆ ಅಪ್ಪ ಅಮ್ಮ ಬೇಕು. ಆದರೆ ಮೊದಲ ಆದ್ಯತೆ ಸ್ನೇಹಿತರ ಮಾತಿಗೆ. ತಂದೆ ತಾಯಿ ಬುದ್ಧಿ ಮಾತು ಹೇಳಲು ಹೋದರೆ ನನ್ನ ವಿಷಯದಲ್ಲಿ ವಿನಾಕಾರಣ ಮೂಗು ತೂರಿಸುವುದು ಬೇಡ ಎಂದು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ. ನಮ್ಮನ್ನು ಹೆತ್ತ ತಂದೆ ತಾಯಿಯರನ್ನು, ನಮ್ಮ ಸಾಧನೆಯನ್ನು ಕಂಡು ಹೆಮ್ಮೆ ಪಡುವ ಅಪ್ಪ ಅಮ್ಮಂದಿರಿಂದು ನಾವಿಂದು ಕಡೆಗಣಿಸುತ್ತಿದ್ದೇವೆ. ಜೀವನ ನಡೆಸಲು ಬೇಕಾಗುವ ವಸ್ತುಗಳಿಗಾಗಿ ಅಪ್ಪ ಅಮ್ಮನನ್ನು ಆಶ್ರಯಿಸದ ಮಕ್ಕಳು ಚಿಂತನೆ ಮತ್ತು ಭಾವನೆಗಳಿಗೆ ಗೆಳೆಯರನ್ನು ಆಶ್ರಯಿಸುತ್ತಿದ್ದಾರೆ. ಅಪ್ಪ ಅಮ್ಮ ಅಂದರೆ ಮೂಡುತ್ತಿದ್ದ ಭಯ ಮಿಶ್ರಿತ ಗೌರವ ಇಂದು ಮಾಯವಾಗಿದೆ. ಮಕ್ಕಳಿಗೆ ಅಪ್ಪ ಅಮ್ಮ ಯಾಕೆ ಮುಖ್ಯ ಎಂಬುದನ್ನು ಮನವರಿಕೆ ಮಾಡಿಕೊಡಬೇಕಿದೆ. ಮೊದಲನೆಯದಾಗಿ, ಅಪ್ಪ ಅಮ್ಮಂದಿರು ಮಕ್ಕಳಿಗೆ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುತ್ತಾರೆ. ಊಟ, ಉಪಚಾರ, ಉಡುಗೆ ತೊಡುಗೆ, ಶಿಕ್ಷಣ ಎಲ್ಲದಕ್ಕೂ ಅಪ್ಪ ಅಮ್ಮಂದಿರೇ ಆಧಾರ. ಮಕ್ಕಳ ಅಗತ್ಯತೆ ಮತ್ತು ಬಯಕೆಗಳನ್ನು ಪೂರೈಸುವ ಜವಾಬ್ದಾರಿಯನ್ನು ಅಪ್ಪ ಅಮ್ಮ ನಿಭಾಯಿಸುತ್ತಾರೆ. ಮಕ್ಕಳಿಗೆ ಸುಖವಾದಾಗ ಸಂತೋಷ ಪಡುವ, ದುಃಖವಾದಾಗ ನೋವು ಅನುಭವಿಸುವ ಎಲ್ಲ ಸಂಬಂಧಗಳಲ್ಲೂ ಅಪ್ಪ ಅಮ್ಮಂದಿರೇ ಮೊದಲಿಗರು. ಹೀಗಾಗಿ ಅಪ್ಪ ಅಮ್ಮ ಬಹುಮುಖ್ಯ. ಎರಡನೇದಾಗಿ, ಗೆಳೆಯರಿಗೆ ಅವರ ಸುಖ ಸಂತೋಷ ಮುಖ್ಯ. ಆದರೆ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಸುಖ ಸಂತೋಷಗಳು ಮುಖ್ಯ. ತಪ್ಪು ಮಾಡಿದಾಗ ತಿದ್ದಿ ಹೇಳುವ, ಕ್ಷಮಿಸಿ ಬಿಡುವ ಸಂಬಂಧಗಳಲ್ಲಿ ಅಪ್ಪ ಅಮ್ಮಂದಿರೇ ಮೊದಲಿಗರು. ಸಮಾಜದ ಸಂಜೀವಿನಿಯಾಗಿ ಮಕ್ಕಳು ಬದುಕಲು ಅವಕಾಶ ಮಾಡಿಕೊಡುವವರು ಅಪ್ಪ ಅಮ್ಮಂದಿರು. ಮೂರನೆಯದಾಗಿ, ಅಪ್ಪ ಅಮ್ಮನನ್ನು ಮಕ್ಕಳು ನಿರ್ಲಕ್ಷ್ಯ ಮಾಡಿದರು, ಬೈದರು, ಮುಖಕ್ಕೆ ಹೊಡೆದಂತೆ ಮಕ್ಕಳು ಮಾತನಾಡಿದರು, ಅವೆಲ್ಲವನ್ನು ಕೇಳಿಸಿಕೊಂಡು ಸುಮ್ಮನಿರುವಷ್ಟು ಹೃದಯ ವೈಶಾಲ್ಯತೆ ಅವರಿಗಿದೆ. ಮಕ್ಕಳು ಹುಂಬರಾಗುತ್ತಿದ್ದಾರೆ, ಉತ್ತಮ ದಾರಿಯಿಂದ ವಿಮುಖರಾಗುತ್ತಿದ್ದಾರೆ ಎಂದು ತಿಳಿದ ತಕ್ಷಣ ಅವರು ನೋಯುತ್ತಾರೆ. ಮಕ್ಕಳೆಂಬ ಹೊಲಕ್ಕೆ ಬೇಲಿ ಹಾಕಿದ ಮೇಲೂ ಕಾವಲು ಕಾಯುತ್ತಾರೆ. ಹೊಲದ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಬೇಲಿ ಕಿತ್ತು ಹೋದರೆ ಎಂಬ ಭಯ ಅವರದ್ದು. ಮಕ್ಕಳಿಗೆ ವಿದ್ಯೆ ಬುದ್ಧಿ ಕಲಿಸಿ ಅವರನ್ನು ಸ್ವಾವಲಂಬನಾಗಿ ಮಾಡಿ ಸಮಾಜದಲ್ಲಿ ಅವರಿಗೊಂದು ಉನ್ನತವಾದ ಸ್ಥಾನ ಕಲ್ಪಿಸಿಕೊಡುವಲ್ಲಿ ಅಪ್ಪ ಅಮ್ಮ ತಮ್ಮನ್ನೇ ಸವಿಸಿಕೊಳ್ಳುತ್ತಾರೆ. ಉತ್ತಮ ನಡೆ, ನುಡಿ, ಆಚಾರ, ವಿಚಾರ, ಸಂಸ್ಕೃತಿ ಕಲಿಸಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನ, ಗೌರವ ಸಿಗುವಂತೆ ಮಾಡಿ ತೆರೆಮರೆಯಲ್ಲಿ ಸರಿದು ಬಿಡುತ್ತಾರೆ. ನಂಬಿದ ಎಲ್ಲರಿಂದಲೂ ಮೋಸವಾದಾಗ, ಸ್ನೇಹಿತರೆಲ್ಲ ಕೈಕೊಟ್ಟಾಗ, ಹತಾಶೆ ಆವರಿಸಿದಾಗ ಅಪ್ಪನ ತೋಳಿನಲ್ಲಿ, ಅಮ್ಮನ ಮಡಿಲಿನಲ್ಲಿ ಹತ್ತು ಬಿಡುತ್ತೇವೆ. ತುಂಬ ವರ್ಷಗಳಿಂದ ಪ್ರೀತಿಸುತ್ತಿದ್ದ ವ್ಯಕ್ತಿಯಿಂದ ಮೋಸವಾದಾಗ, 2 ದೇಹ ಒಂದೇ ಜೀವ ಅನ್ನುವಂತಿದ್ದ ಗೆಳೆಯರಿಂದ ದ್ರೋಹವಾದಾಗ ಅಪ್ಪ ಅಮ್ಮ ಸಾಂತ್ವನ ಹೇಳುತ್ತಾರೆ. ಪರೀಕ್ಷೆಯಲ್ಲಿ ವಿಫಲರಾಗಿ ಸ್ನೇಹಿತರ ವಲಯದಲ್ಲಿ ಯಾವುದಕ್ಕೂ ಬಾರದವರು ಅನ್ನಿಸಿಕೊಂಡು ತಲೆ ತಗ್ಗಿಸಿಕೊಂಡು ಅಡ್ಡಾಡುವಾಗ ಅಪ್ಪ ಅಮ್ಮ ಮುಂದಿನ ಬದುಕಿಗೆ ಇಂಬು ನೀಡುವ ಕನಸು ತುಂಬುತ್ತಾರೆ. ಈ ಪರೀಕ್ಷೆಯಲ್ಲಿ ವಿಫಲರಾದರೇನು, ಬದುಕೆಂಬ ಪರೀಕ್ಷೆಯಲ್ಲಿ ನೀನು ಗೆದ್ದೇ ಗೆಲ್ಲುತ್ತೀಯಾ ಮಗು ಎಂದು ಪ್ರೋತ್ಸಾಹ ಮತ್ತು ಬೆಂಬಲ ನೀಡುತ್ತಾರೆ. ಮಕ್ಕಳ ಆಸೆ ಆಕಾಂಕ್ಷೆಗಳು, ವಯೋಸಹಜ ಭಾವನೆಗಳಿಗೆ ಸ್ಪಂದಿಸಲು ಗೆಳೆಯರು ಅವಶ್ಯಕ. ನಮ್ಮನ್ನು ಹೆತ್ತು ಹೊತ್ತು ಪೋಷಿಸುವ ಅಪ್ಪ ಅಮ್ಮಂದಿರು ಗೆಳೆಯ ಗೆಳತಿಯರಿಗಿಂತಲೂ ಅತಿ ಅವಶ್ಯಕ. ಸ್ನೇಹಿತರೆ, ಅಪ್ಪ ಅಮ್ಮಂದಿರಿಗಿಂದು ಸಲಹೆಗಳು. ಅಪ್ಪ ಅಮ್ಮ ಮಕ್ಕಳಿಗಿಂದು ಸ್ನೇಹಿತರಾಗಬೇಕಿದೆ. ಮಕ್ಕಳೊಂದಿಗೆ ಮುಕ್ತವಾಗಿ ಬೆರೆತು ಅವರ ಕನಸು ಆಶಯಗಳಿಗೆ ಸ್ಪಂದಿಸಬೇಕಾಗಿದೆ. ಮಕ್ಕಳ ಎದುರಿಗೆ ಪಾಲಕರು ಜಗಳ ಮಾಡಬಾರದು. ಮನೆಯ ಸಮಸ್ಯೆಗಳನ್ನು ತೀರಾ ಅಂಗಳಕ್ಕೆ ತಂದು ಚರ್ಚಿಸದೆ
ಮಕ್ಕಳಿಲ್ಲದ ಸಂದರ್ಭದಲ್ಲಿ ಬಗೆಹರಿಸಿಕೊಳ್ಳಬೇಕು. ಪಾಲಕರಲ್ಲಿ ಕೆಟ್ಟ ಚಟಗಳಿದ್ದರೆ ನಿಲ್ಲಿಸುವುದು ಒಳಿತು. ಮಕ್ಕಳೆದುರು ಸಿಗರೇಟ್ ಸೇದುವುದಾಗಲಿ ಮದ್ಯಪಾನ ಮಾಡುವುದಾಗಲಿ ತುಂಬ ಅಪಾಯಕಾರಿ. ಅವಶ್ಯಕತೆ ಇದ್ದಾಗ ಮಾತ್ರ ಮೊಬೈಲ್, ಇಂಟರ್ನೆಟ್ ಬಳಸಬೇಕು. ಮಕ್ಕಳು ಕೂಡ ಇವುಗಳನ್ನು ಸಮರ್ಪಕವಾಗಿ ಬಳಸುವಂತೆ ಎಚ್ಚರಿಕೆ ವಹಿಸುವುದು ಅವಶ್ಯಕ. ನಮ್ಮ ಮಕ್ಕಳಿಗೆ ದೇವರಂತಹ ಗೆಳೆಯರಿದ್ದಾರೆ ಎಂದು ಕುರುಡಾಗಿ ನಂಬುವ ಬದಲು ಗೆಳೆಯರ ಗುಂಪಿನ ಮೇಲೆ ಯಾವಾಗಲೂ ಒಂದು ಕಣ್ಣಿಡುವುದು ಅವಶ್ಯಕ. ಹೊರಗಿನವರ ಮುಂದೆ ಮಕ್ಕಳನ್ನು ಅತಿಯಾಗಿ ಹೊಗಳುವುದು, ತೆಗಳುವುದು ಎರಡೂ ಬೇಡ. ಮಕ್ಕಳ ಇಷ್ಟಾರ್ಥಗಳನ್ನು ಕೂಲಂಕುಷವಾಗಿ ವಿಮರ್ಶಿಸಿ ಈಡೇರಿಸುವುದು ಒಳ್ಳೆಯದು. ಏಕೆಂದರೆ ರಾತ್ರಿ ಊಟಕ್ಕೂ ಯೋಚನೆ ಮಾಡುವ ಇಂದಿನ ಪರಿಸ್ಥಿತಿ ಇರುವಾಗ ಆಂಡ್ರಾಯ್ಡ್ ಮೊಬೈಲ್ ಬೇಕು ಎನ್ನುವ ಮಕ್ಕಳ ಬೇಡಿಕೆ ಯಾವ ಲೆಕ್ಕದಲ್ಲೂ ಈಡೇರಿಸುವಂಥದ್ದಲ್ಲ. ಮಕ್ಕಳೆಂದರೆ ಗೆಳೆಯರು. ಅವರ ಮೃದು ಮನಸ್ಸಿಗೆ ನಿಂದನೆ, ಹಲ್ಲೆ ಪರಿಹಾರವಲ್ಲ ಎಂಬುದು ಸತ್ಯವಾದ ಮಾತು. ಬೆಳೆದು ನಿಂತ ಮಕ್ಕಳಿಗೆ ಜವಾಬ್ದಾರಿ ನಿಭಾಯಿಸುವುದನ್ನು ಕಲಿಸಬೇಕು. ಇದರಿಂದ ಅವರ ಸಾಮಾಜಿಕ ಜೀವನದ ತೂಕ ಹೆಚ್ಚುತ್ತದೆ. ಜಗತ್ತಿನಲ್ಲಿ ಮನೆಗಿಂತ ಸುರಕ್ಷಿತವಾದ ನೆಮ್ಮದಿಯ ಸ್ಥಳ ಬೇರೆಲ್ಲೂ ಇಲ್ಲ ಎನ್ನುವ ಭಾವನೆಯನ್ನು ಮಕ್ಕಳಲ್ಲಿ ಮೂಡಿಸಬೇಕು. ಅದು ಸತ್ಯ ಎನ್ನುವುದನ್ನು ಮಕ್ಕಳು ಒಪ್ಪಿಕೊಳ್ಳಬೇಕು. ಮಕ್ಕಳು ಗೆಳೆಯರ ಮೇಲೆ ಅವಲಂಬಿತರಾಗಲು ಮನೋದೌರ್ಬಲ್ಯ ಅಥವಾ ಮಾನಸಿಕ ಕಾಯಿಲೆಗಳು ಕಾರಣವಾಗಿದ್ದರೆ ತಜ್ಞ ಮನೋವೈದ್ಯರಿಂದ ಚಿಕಿತ್ಸೆ ಮತ್ತು ಸಲಹೆ ಕೊಡಿಸುವುದು ಒಳ್ಳೆಯದು. ಮಕ್ಕಳಿಗೆ ಮನೆಯೇ ಮಂತ್ರಾಲಯ ಅನ್ನುವ ಹಾಗೆ ಮಾಡುವುದು ಅಷ್ಟು ಸುಲಭವಲ್ಲ. ಆದರೆ ಮಕ್ಕಳ ಭಾವನೆಗಳಿಗೂ ಬೆಲೆ ಕೊಟ್ಟು ಹಿಂದೆ ತಾವೂ ಈ ಹಂತವನ್ನು ದಾಟಿ ಬಂದಿದ್ದೇವೆ ಎಂಬುದನ್ನು ನೆನಪಿಸಿಕೊಂಡಾಗ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವುದು ಸುಲಭವಾಗುತ್ತದೆ. ಧನ್ಯವಾದಗಳು.